ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ಧನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ನಿಮಗೆ ಉಪಯುಕ್ತವಾಗಿರುವಂತಹ ಮಾಹಿತಿ, ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಬ್ಬರಿಗೂ ಕೂಡ ಆಸೆ ಕನಸು ಇದ್ದೇ ಇರುತ್ತೆ. ಲೈಫಲ್ಲಿ ರಿಚ್ ಆಗಿರಬೇಕು, ನಾವು ಸೌಂಡ್ ಮಾಡಬೇಕು, ಅಥವಾ ಅತಿ ಬೇಗ ನಾವು ಶ್ರೀಮಂತರಾಗಬೇಕು ಅಂತ. ಇದಕ್ಕೆ ನಾನು ಹುಟ್ಟಿರೋವಂಥ ಒಂದು ರಾಶಿ ಸರಿ ಇಲ್ವಾ, ಅಥವಾ ನಾನು ಹುಟ್ಟಿರೋವಂಥ ಡೇಟಲ್ಲಿ ನಾನು ಶ್ರೀಮಂತನಾಗಲ್ವಾ, ಈ ಥರ ಎಲ್ಲ ಕೂಡ ಆಲೋಚನೆಗಳನ್ನ ಮಾಡಿರ್ತೀನಿ. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ರಾಶಿ ಆಗಿರ್ಬೋದು. ಅತಿ ಬೇಗ ಶ್ರೀಮಂತ ಆಗಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಅಫ್ಕೋರ್ಸ್ ಹಾರ್ಡ್ ವರ್ಕ್ ಅನ್ನೋಂಥದ್ದು, ಎಫರ್ಟ್ಸ್ ಅನ್ನೋಂಥದ್ದು ಇರಲೇಬೇಕು. ಬಟ್ ನಾವು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಮ್ಮ ರಾಶಿ ಎಲ್ಲಾದರೂ ಹೆಲ್ಪ್ ಆಗುತ್ತಾ? ಅಥವಾ ಇಂಥ ಡೇಟಲ್ಲಿ ಹುಟ್ಟಿರೋರು, ಇಂಥ ರಾಶಿಲಿ ಹುಟ್ಟಿರೋರು ಶ್ರೀಮಂತರಾಗಿರ್ತಾರೆ, ಈ ಥರ ಕೂಡ ಹೇಳಬಹುದಾ ಗುರುಗಳೇ? ಈ ವಿಚಾರವಾಗಿ ತಿಳಿಸ್ಕೊಳ್ಳಿ. ಓಂ ಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಡೇಟ್ ಒಂದೇ ಒಂದಷ್ಟು ಪರ್ಸೆಂಟೇಜ್ ಅಷ್ಟೇ ಕೊಡಲಿಕ್ಕೆ ಸಾಧ್ಯ. ಡೋರು ಕೆಲವರು ಹೇಳ್ತಾರಲ್ಲ, ನಿಮ್ದಲ್ಲ ಈ ಡೇಟ್ ಹುಟ್ಟಿದ್ರೆ ಸಾಕು ಅಂತ. ಅದು ಕೇಳಿಸ್ಕೊಳ್ಳೋಕ್ಕೆ ಚೆನ್ನಾಗಿದೆ, ಆದರೆ ಅದು ಅಷ್ಟು ಪೂರ್ಣ ಕೊಡಲಾರದು. ನೀವು ಹೇಗೆ ಇರೋಂಥ ಸಬ್ಜೆಕ್ಟ್ಗಳಲ್ಲಿ ಕನ್ನಡನೋ, ಇಂಗ್ಲೀಷೋ, ಮ್ಯಾಥ್ಸೋ, ಸೈನ್ಸೋ, ಸೋಷಿಯಲ್ ಏನಿದೆಯೋ, ಕನ್ನಡ ಒಟ್ಟು 100 ಮಾರ್ಕ್ಸ್ ತೊಗೊಳ್ಳಿ, ಎಲ್ಲ 20 ತೊಗೊಂಡ್ರೆ ಯಾರು ನೀನು ಪಾಸ್ತ ಕ್ಯಾರ್ ಮಾಡಿದೆ. ಹಾಗೆ ಈ ಒಂದು ಡೇಟ್ ಇದ್ದು ಕೂಡ ಹಾಗಲ್ಲ. ಸ್ವಲ್ಪ ನಾವು ಗಮನಿಸ್ಬೇಕಾಗತ್ತೆ. ಏನಿರುತ್ತೆ ಅಂದರೆ, ನಮಗೆ ಈ ಕಾನ್ಸ್ಟಿಟ್ಯೂಷನ್, ಈ ಸಂವಿಧಾನ, ಈ ಕಾನೂನು ಇವೆಲ್ಲ ನಮಗೆ ಹೇಗೆ ಪಾಯಿಂಟ್ ವೈಸ್ ನೋಟ್ ಮಾಡಿಕೊಡುತ್ತೋ, ಈ ಆರ್ಟಿಕಲ್ ನಂಬರ್ ಇದಕ್ಕೆ, ಈ ಆರ್ಟಿಕಲ್ ನಂಬರ್ ಇದಕ್ಕೆ ಅಂತ ಏನು ತೋರಿಸುತ್ತೋ, ಹಾಗೆಯೇ ಇಲ್ಲಿ ಸಂವತ್ಸರವನ್ನು ಹೇಳುತ್ತಾನೆ, ಮಾಸವನ್ನು ಹೇಳುತ್ತಾನೆ, ತಿಥಿಯನ್ನು ಹೇಳುತ್ತಾನೆ, ನಕ್ಷತ್ರವನ್ನು ಹೇಳುತ್ತಾನೆ, ಆ ದಿನಶುದ್ಧಿಯನ್ನು ಹೇಳುತ್ತಾನೆ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಹೇಳೋದಾದರೆ, ಉದಾಹರಣೆಗೆ ವಿಕ್ರಮನಾಮ ಸಂವತ್ಸರ. ವಿಕ್ರಮನಾಮ ಸಂವತ್ಸರಕ್ಕೆ ಒಂದು ಶ್ಲೋಕ ಇದೆ. ಆ ವಿಕ್ರಮದಲ್ಲಿ ಹುಟ್ಟಿದವ ತ್ರಿವಿಕ್ರಮನಾಗಿ ಮೆರೆಯಬೇಕಾದರೆ ಅದು ಕೂಡ ಆ ಮಾಸ ರಾಜಯೋಗದಿಂದ ಕೂಡಿರತಕ್ಕಂತಹ ಮಾಸವೇ ಆಗಿರಬೇಕು. ವೈಶಾಖ ಮಾಸ, ಮಾಘ ಮಾಸ, ಶ್ರಾವಣ ಮಾಸ, ಕಾರ್ತಿಕ ಮಾಸ ಹೀಗೆ ಹೇಳ್ತಾನೆ. ಇನ್ನು ಡೇಟ್ ಅಂತ ನೀವು ಕೇಳಿದಾಗ ಒಂದು ಉದಾಹರಣೆ, ಮೇ ತಿಂಗಳು ತಗೊಳ್ತೇನೆ. ಮೇ ಅಂದರೆ ರಾಜಯೋಗವೇ. ಆ ರಾಜಯೋಗದಲ್ಲಿ 5ನೇ ತಾರೀಕು ತೆಗೆದುಕೊಳ್ತೇನೆ. 5 ಡೇಟ್ ಶ್ರೀಮಂತರಾಗ್ತದೆ. ಆ 5 ಇರುವಂಥ ಡೇಟ್ಗೆ ನೋಡಿ, ಈಗ ಲೆಕ್ಕ ತಗೊಂಡೋಗಿ ನೀವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5ನೇ ತಾರೀಕು. ಅವತ್ತು ತಿಥಿ ಕೂಡ ಪಂಚಮಿ, ಪಶ್ಚಿಮ ಇರ್ತಕ್ಕಂಥದ್ದು. ನಕ್ಷತ್ರ ಕೂಡ 5ನೇದೇ ಆಗಿರೋಂಥದ್ದು. ಹೆಂಗೆ ಲೆಕ್ಕ ತಗೊಳ್ತಂದ್ರೆ, ಆ ಕರ್ಣ, ಆ ಯೋಗ ಇವೆಲ್ಲವೂ ಕೂಡ ಕ್ರೋಢೀಕರಿಸಿ ಮಾತಾಡ್ತಾನೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಇಲ್ಲಿ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಮಾತಾಡ್ತಾವಲ್ಲ ಕೆಲವೆಲ್ಲ, ಅದಲ್ಲ. ಈಗ ನಿಮಗೊಂದು ಮಂತ್ರ ಹೇಳ್ತಾನೆ, ದೀರ್ಘಾಯುಷ್ಮಾನ್ ಭವ ಸೌಮ್ಯ, ದೀರ್ಘಾಯುಷ್ಮಾನ್ ಭವ ಸೌಮ್ಯ. ಏನೀಗಂದರೆ ಸಾಮಾನ್ಯ ಗೊತ್ತಾಗೋದೇನು ಇದರಲ್ಲಿ? ದೀರ್ಘಾಯುಷ್ಮಾನ್ ಭವ ಅಂದರೆ ಏನು? 100 ಕಾಲ ಚೆನ್ನಾಗಿರ್ಲಿ, ಆಯುಷ್ಯ ಅಭಿವೃದ್ಧಿ ಚೆನ್ನಾಗಿರಿ. ನೀವು ಅಷ್ಟೇ ಅಲ್ಲ, ಪರಮ ಪಂಡಿತೋತ್ತಮನ ಕೇಳಿದರೂ ಕೂಡ ಇದನ್ನೇ ಹೇಳ್ತಾರೆ. ಪ್ರಕಾಂಡ ಪಾಂಡಿತರನ್ನು ಕೇಳಿದರೂ ಕೂಡ ಇದನ್ನೇ ಹೇಳ್ತಾರೆ. ದೀರ್ಘಾಯುಷ್ಮಾನ್ ಭವ ಸೌಮ್ಯ ಅಂತಂದರೆ ದೀರ್ಘವಾಗಿ ಇರ್ತಕ್ಕಂಥ ಆರೋಗ್ಯವನ್ನು, ದೀರ್ಘವಾಗಿರ್ತಕ್ಕಂಥ ಆಯುಷ್ಯವನ್ನು ಪಡೆದು 106 ವರ್ಷಗಳ ಚೆನ್ನಾಗಿರುವಂತಕ್ಕಂಥ ಮಂತ್ರವೇ. ಶತಮಾನಂ ಭವತಿ ಯತಾಯುಹೋ ಪುರುಷಶ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ರೋಚನೋ ರೋಚಮಾನಃ ಶೋಭನೋ ಶೋಭಮಾನಃ ಕಲ್ಯಾಣಃ ದೀರ್ಘಾಯುಷ್ಮಾನ್ ಭವ ಅಂತ ಒಂದು ಮಾತು ಹೇಳ್ತಾರೆ. ದೀರ್ಘಾಯುಷ್ಮಾನ್ ಭವ ಅನ್ನೋದನ್ನು ನಿಮಗೆ ಇಷ್ಟು ಗೋಚರ ಆಗ್ತಾ ಇದೆ. ಈ ಸಂಖ್ಯೆಗಳು ಹೀಗೇನೆ. ಇಷ್ಟು ತಿಳ್ಕೊಂಡ್ರೆ ನಮ್ಗೆ ಬಂದ್ಬಿಡ್ತು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಇದರ ಗೂಢಾರ್ಥ ಏನಿರ್ತಾ ಇದೆ ಗೊತ್ತಾ? ಅದಲ್ವೇ ಅಲ್ಲ, ವಾಸ್ತವ. ಇಂಡೆಪ್ತ್ ನೋಡಿದಾಗ ದೀರ್ಘಾಯುಷ್ಮಾನ್ ಭವ ಸೌಮ್ಯ ಅಂತಂದರೆ ಯೋಗಗಳಲ್ಲಿ, ಯೋಗ ಅಥವಾ ತಿಥಿ ವಾರ ಯೋಗ ನಕ್ಷತ್ರ ಇದೆಯಲ್ಲ, ಆ ಯೋಗದಲ್ಲಿ ಆಯುಷ್ಮಾನ್ ಯೋಗ ಇದೆ. ಆ ಆಯುಷ್ಮಾನ್ ಯೋಗ ಕರಣಗಳಲ್ಲಿ
ಆ ಕರಣದಲ್ಲಿ ಭವಕರಣ ಅಂತಿದೆ. ಅದರಲ್ಲಿ ಸೌಮ್ಯ ಅಂದರೆ ಬುಧವಾರ ದಿವಸ ಆಯುಷ್ಮಾನ ಯೋಗ ಭವಕರಣ ಇತ್ತು ಅಂತಂದರೆ ಬಹುಶಃ 100 ವರ್ಷಗಳ ಕಾಲ ಅವನು ಅದೃಷ್ಟವನ್ನೇ ಪಡೆದಿರುತ್ತಾನೆ, ಆರೋಗ್ಯವನ್ನೇ ಪಡೆದಿರುತ್ತಾನೆ, ಆಯುಷ್ಯವನ್ನೇ ಪಡೆದಿರುತ್ತಾನೆ, ಐಶ್ವರ್ಯವನ್ನೇ ಪಡೆದಿರುತ್ತಾನೆ ಈ ಹುಟ್ಟಿದವ. ಇದು ಯಾರಿಗಾದ್ರೂ ಆಶೀರ್ವಾದ ಮಾಡೋದು ಉದ್ದೇಶ ಏನಂತಂದರೆ, ಅಂದರೆ ಬುಧವಾರ ದಿವಸ ಬಿತ್ತಿರತಕ್ಕಂಥ ಆಯುಷ್ಮಾನ ಯೋಗವು ಭವಕರಣ ಹಾಗೆ ನೀನಿರುವೋ ಅಂತ. ಅಂದರೆ ಅಲ್ಲಿ ನಿಮಗೆ ಇಲ್ಲ, ಅಲ್ಲಿ ನಿಮಗೆ ಮೈನಸ್ ಇಲ್ಲ, ಅಲ್ಲಿ ನಿಮಗೆ ನೆಗೆಟಿವ್ ಇಲ್ಲ. ಅದು ನಿಮಗೆ ಏನಿದ್ರು ನೀವು ಏನು ಕೇಳಲು ಕೊಡ್ತಕ್ಕಂಥ ದಿನ ಯೋಗ ಕರಣವಾಗಿದೆ. ಹಾಗೆ ನೀನು ಬದುಕಿ ಬಾಡು ಅಂತಕ್ಕಂಥ ಮೆಸೇಜ್. ಹಾಗೆ ಈ 3ನೇ ತಾರೀಕು 6ನೇ ತಾರೀಕು ಇರ್ತಕ್ಕಂಥದ್ದು ಚಂದ್ರನಿಗೆ ಸಂಬಂಧಪಟ್ಟ 2ನೇದು ಶುಭಗ್ರಹ ಇರತಕ್ಕಂತಹದ್ದು. ಇನ್ನು 3, 5, 6, 2 ಈ ಡೇಟ್ ಇಲ್ಲ, ಅತ್ಯಂತ ಅದ್ಭುತ. ಆದರೆ ಇದಕ್ಕೆ ತಿಥಿ ಕೂಡ ಹಾಗೆ ಇರಬೇಕು. ಬರೀ ಈಗ ಆ ಸಂಖ್ಯೆಗಳು ಒಂದೇ ಹೇಳಿದ್ರೆ ಕೆಲವರಿಗೆ ಈಗ ಮಾತಾಡೋಣ, ಗುರುಗಳೇ ನಾನು 6ನೇ ತಾರೀಕು ಹುಟ್ಟಿದ್ದೀನಿ, ಎಂತ ಶ್ರೀಮಂತ ಆಗಿಲ್ಲ ನಾವು ಅಂತಾರೆ. ಕಾಮೆಂಟ್ ಆಗ್ತಾರೆ. ಹೌದು, ನಾನು 3ನೇ ತಾರೀಕು ಹುಟ್ಟಿದ್ದೆ, ಇದು ಇರಬೇಕಲ್ಲ ಅಲ್ಲಿ. ಆದರೆ ನಾವೇನು ರ್ಯಾಂಡಮ್ ಆಗಿ ಸುಮ್ಮನೆ ಮಾತಾಡ್ತಕ್ಕಂಥದ್ದು ಯಾರಿಗೋ ಮೆಚ್ಚಿಸ್ಲಿಕ್ಕೋ ಅಥವಾ ನಮಗೆ ಏನಿದೆ ವ್ಯೂವರ್ಸ್ ಜಾಸ್ತಿ ಮಾಡ್ಕೊಳ್ಳಲಿಕ್ಕೋ 2ನೇ ತಾರೀಕು ಹುಟ್ಟಿರ್ತಕ್ಕ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ ಅಂದರೆ ಅವರೆಲ್ಲ ನೋಡ್ತಾರೆ. ಅಥವಾ ಈ ದಿನಾಂಕಗಳಲ್ಲಿ ಹುಟ್ಟಿರೋರು ಆಗರ್ಭ ಶ್ರೀಮಂತರಾಗ್ತಾರೆ, ಯಾರು ನಂದು ಇದೆಯತ್ತಾರೆ ಕ್ಯೂರಿಯಾಸಿಟಿ ನೋಡ್ತಾರೆ ಅಂತ. ಆದರೆ ವಾಸ್ತವ ಸತ್ಯಾಂಶ ನಾನು ಹೇಳಿದ್ನಲ್ಲ ಈಗ, ದೀರ್ಘಾಯುಷ್ಮಾನೋ ಸೌಮ್ಯ. ಹಾಗೆ ನೀವು ಹುಟ್ಟಿರ್ತಕ್ಕ ಎಲ್ಲಕ್ಕೂ ಇನ್ಡೆಪ್ತ್ ಚೆಕ್ ಮಾಡ್ಕೊಡಿ. ವರ್ಷ ಯಾವುದು, ಮಾಸ ಯಾವುದು, ನಕ್ಷತ್ರ ಯಾವುದು, ರಾಶಿ ಎಲ್ಲ ಪರ ಗಮನಿಸಿದರೆ ಅದೊಂದು ಚಾರ್ಟ್ ರೆಡಿ ಆಗುತ್ತೆ. ಅದು ರಿಪೋರ್ಟ್ ನಿಂತು ಆ ರಿಪೋರ್ಟ್ ಮೈನಸ್ ಇದೆಯಾ ಪ್ಲಸ್ ಮಾಡೋದು ಹೇಗೆ, ಅದಕ್ಕೇನು ರೆಮಿಡಿ ಉಂಟು. ಇದನ್ನು ಮಾಡಿಕೊಂಡು ನಿನ್ನ ಜೀವಿತ ಕಾಲದಲ್ಲಿ ನಿಂದೆ ಆಗಿರತಕ್ಕಂಥ ಭವ್ಯ ಬದುಕನ್ನು ಕಟ್ಕೊಳ್ಬೇಕಾದ್ರೆ ನಿನ್ನ ಗೋಲ್ ಸೆಟ್ ಮಾಡ್ಕೋತು ಇವತ್ತಕ್ಕಂಥ ನಡೆಯುವಂಥದ್ದು ಇರ್ತಾನೆ. ಹೇಗೂ ಬೇಕೋ ಹಾಗೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಬಹಳ ಇದೆ ಸದ್ಯಕ್ಕೆ. ನೀವೀಗ ಆಗಬೇಕು ಇಷ್ಟು ತಿಳ್ಕೊಂಡು ಸಾಪಡ್ಬೇಕು. ನಾವಂತೂ ಒಂದೇ ರೀತಿ ಯೋಚನೆ ಮಾಡ್ತಿರ್ತೀವಿ. ನಮ್ಮನ್ನ ನೀವು ಇನ್ನ ಯಾವ ರೀತಿ ನಾವು ಯೋಚನೆಗಳು ಆಲೋಚನೆ ಮಾಡಬೇಕು ಅನ್ನೋ ಒಂದು ಹಂತಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಾವು ಇಷ್ಟೇ ಥಿಂಕ್ ಮಾಡ್ತಿರ್ತೀವಿ, ಈ ನಂಬರ್ಸಲ್ಲಿ ಹುಟ್ಟಿದ್ರೆ ರಿಚ್ ಆಗ್ತಾರೆ ಅಂತ. ಬಟ್ ಅದರ ಒಂದು ಇನ್ಡೆಪ್ತ್ನ ನೀವು ತಿಳಿಸ್ಕೊಟ್ರಿ ಅಂತಾನೆ ಹೇಳ್ಬೋದು. ಆ ರೀತಿ ಆಲೋಚನೆ ಮಾಡುವಂಥದ್ದಲ್ಲ, ಹೀಗೆ ನಾವು ಥಿಂಕ್ ಮಾಡಬೇಕು ಅಂತ ತಿಳಿಸ್ಕೊಟ್ರಿ ಗುರುಗಳೇ. ಅದ್ಭುತವಾಗಿರುವಂಥ ವಿಚಾರ. ಧನ್ಯವಾದಗಳಿಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ಸಾಕಷ್ಟು ವಿಚಾರಗಳು ನಾವು ಯೋಚನೆ ಮಾಡುವಂಥ ರೀತಿ ಬೇರೆ ಇರುತ್ತೆ. ಆದರೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದಾಗ ಗುರುಗಳು ಕೊಡುವಂಥ ಉತ್ತರದಿಂದ ನಮಗೆ ಬೇರೆ ರೀತಿಯಲ್ಲಿ ಕೂಡ ಅದನ್ನು ಹೇಗೆ ನಾವು ಕನ್ಸಿಡರ್ ಮಾಡಬೇಕು ಅನ್ನೋಂಥದ್ದನ್ನ ಪ್ರತಿಯೊಂದು ವಿಡಿಯೋಸ್ನಲ್ಲಿ ಕೂಡ ಗುರುಗಳು ತಿಳಿಸ್ಕೊಡ್ತಾರೆ. ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.